ಹಾಯ್ ಫ್ರೆಂಡ್ಸ್, ಎಂಪಿ ಕುಕಿಂಗ್ ಲಾಗ್ಸ್ ಸ್ವಾಗತ. ನಾನಿವತ್ತು ಇದ್ಕಿದವರೆ ಬೇಳೆ ಜೊತೆ ಮೊಟ್ಟೆನ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೋತಾ ಇದ್ದೀನಿ, ಟೊಮೊಟೊ ಹಾಕೋತಾ ಇದ್ದೀನಿ. ಇವತ್ತು ನಾನು ಎಲ್ಲ ಮಸಾಲ ಪದಾರ್ಥಗಳನ್ನು ಕೂಡ ಹುರಿದು ಸಾಂಬಾರು ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ತೆಂಗಿನಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಈ ರೀತಿ ನಾನು ಹುರ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಉರಿಗಡ್ಲೆನ ಹಾಕೋತಾ ಇದ್ದೀನಿ. ಉರಿಗಡ್ಲೆ ಹಾಕೋದ್ರಿಂದ ಸಾಂಬಾರ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಉರಿ ಎಲ್ಲ ತಣ್ಣಗಾದ ನಂತರ ನಾನು ಇದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮಸಾಲನ್ನು ಕೂಡ ಜಾರ್ಗೆ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಇದ್ಕಿದವರೆ ಬೇಳೆನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಬ್ಬಿರೋಂತಹ ಮಸಾಲನ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಈ ವಿಧಾನದಲ್ಲಿ ಒಂದ್ಸಲ ಇದ್ಕಿದವರೆ ಬೇಳೆ ಸಾಂಬಾರನ್ನ ಮಾಡಿ ನೋಡಿ. ಸಾಂಬಾರ್ ಟೇಸ್ಟ್ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೊಟೊನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಎಲ್ಲ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಮಸಾಲ ಮಿಕ್ಸ್ ಮಾಡ್ಕೊಂಡಂತಹ ಇದ್ಕಿದವರೆ ಬೇಳೆನ ಹಾಕೋತಾ ಇದ್ದೀನಿ. ಸಾಂಬಾರ್ ಟೇಸ್ಟ್ ಅಂತ ಕೇಳೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಯಾಕಂದರೆ ಕಾಳು ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ನಾನು ನೀರು ಹಾಕೋತಾ ಇದ್ದೀನಿ. ಯಾವುದೇ ರೀತಿ ಮತ್ತೆ ಮಸಾಲ ಹಾಕೋತಾ ಇಲ್ಲ. ಇದ್ರ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಕಾಳು ಬೇಯೋವರೆಗೂ ಮುಚ್ಚಿಡ್ತಾ ಇದ್ದೀನಿ. ಈ ರೀತಿ ನೀರು ಕೂಡ ಕುದಿ ಬಂದಿದೆ, ಕಾಳು ಸ್ವಲ್ಪ ಬೆಂದಿದೆ. ಇವಾಗ ಇದಕ್ಕೆ ರುಬ್ಬಿರೋಂತಹ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ಮಸಾಲ ರುಬ್ಬಿರೋಂತಹ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ತೆಳು ಬೇಕೋ ಗಟ್ಟಿ ಬೇಕೋ ಮಾಡ್ಕೋಬೋದು. ನನಗೆ ಮುದ್ದೆ ಜೊತೆ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳು ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾಳನ್ನ ಜಾಸ್ತಿ ಬೇಯಿಸಿದ್ರೆ ಸಾಂಬಾರು ಚೆನ್ನಾಗಿರಲ್ಲ. ಇವಾಗ ಇದನ್ನು ಮುಚ್ಚಳ ಹಾಕಿ ಕುದಿ ಬರೋವರೆಗೂ ಇಡ್ತಾ ಇದ್ದೀನಿ. ಜಸ್ಟ್ ಕುದಿ ಬಂದರೆ ಸಾಕು, ಕಾಳು ಜಾಸ್ತಿ ಬಂದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಾಳು ಬೇಯಬೇಕು.
ಈ ಟೈಮಲ್ಲಿ ನಾನು ಮೊಟ್ಟೆನ ಹೊಡೆದು ಒಂದೊಂದೇ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಮೊಟ್ಟೆಗಳನ್ನು ಕೂಡ ಒಂದೊಂದೇ ಸೈಡ್ಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಮೊಟ್ಟೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ಯಾವುದೇ ರೀತಿ ಸಾಂಬಾರನ್ನ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಹಾಗೆ ಮುಚ್ಚಳ ಮುಚ್ತಾ ಇದ್ದೀನಿ. ಇವಾಗ ಮುಚ್ಚಳ ಕೂಡ ತೆಗೆದಿದ್ದೀನಿ. ಯಾವುದೇ ರೀತಿ ಮೊಟ್ಟೆ ಕಲಸೋಗಿರಲ್ಲ, ಪರ್ಫೆಕ್ಟಾಗಿ ಮೊಟ್ಟೆ ಸಾಂಬಾರು ಬಂದಿರುತ್ತೆ. ನೀವೇ ನೋಡ್ಬೋದು, ಯಾವುದೇ ರೀತಿ ಮೊಟ್ಟೆ ಕದ್ರೋಗಿಲ್ಲ. ಪರ್ಫೆಕ್ಟಾಗಿ ಇದ್ಕಿದವರೆ ಬೇಳೆ ಜೊತೆ ಮೊಟ್ಟೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮುದ್ದೆ ಜೊತೆ ಅನ್ನ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾಂಬಾರು ಕೂಡ ಪರ್ಫೆಕ್ಟಾಗಿ ಬರುತ್ತೆ, ಹಾಗೆ ಮನೆ ಕೂಡ ಘಮ ಘಮ ಅಂತ ಇರುತ್ತೆ. ಆ ರೀತಿ ಪರಿಮಳ ಬರ್ತಾ ಇರುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಮೊಟ್ಟೆ ಹಾಕಿರೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸಲ ಸಾಂಬಾರನ್ನ ಮಾಡಿ ನೋಡಿ, ಮುದ್ದೆ ಅಂತೂ ಖಾಲಿ ಆಗೋದು ಗ್ಯಾರಂಟಿ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಥ್ಯಾಂಕ್ ಯು.